ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಸಂಡೇ ಮಾರ್ನಿಂಗ್ ಬೇಗ ಎದ್ದು ಇವತ್ತು ಸ್ವಲ್ಪ ರಾತ್ರಿ ಮಾಡಿದ ಅನ್ನ ಉಳಿದಿತ್ತು. ಅದಕ್ಕೆ ಇವಾಗ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಅದರಲ್ಲೇ ಅಕ್ಕಿ ರೊಟ್ಟಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸೊ ಇದು 3 ಜನಕ್ಕಾಗುತ್ತೆ ನಾನು ಮಾಡಿರೋ ಅಕ್ಕಿ ರೊಟ್ಟಿ. ನಾನು ಮಧ್ಯಾಹ್ನಕ್ಕೂ ಸೇರಿಸಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಕ್ಕಿ ರೊಟ್ಟಿ. ಇಲ್ಲಿ 3 ಲೋಟ ಆಗೋಷ್ಟು ನೀರು ಹಾಕಿದ್ದೀನಿ. 3 ಲೋಟ ನೀರು ಹಾಕಿರೋದಕ್ಕೆ 3 ಲೋಟ ಹಿಟ್ಟು ಹಾಕಬೇಕು. 3 ಲೋಟ ನೀರು 3 ಲೋಟ ನೀರು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟು ತಿರುಗಿಸ್ಕೊತಾ ಇದ್ದೀನಿ. ನೀಟಾಗಿ ಚೆನ್ನಾಗಿ ತಿರುಗಿಸ್ಕೊಬೇಕು. ಅದು ಸ್ವಲ್ಪ ಹಿಟ್ಟು ತೆಳು ಆಗಬಾರ್ದು, ಯಾಕಂದರೆ ನಾವು ತಿರುಗಿಸ್ಕೊಳ್ಳುವಾಗಲೇ ಗಟ್ಟಿ ನೋಡಿಕೊಂಡು ತಿರುಗಿಸ್ಕೋಬೇಕು. ಆಮೇಲೆ ಕಲಿಸುವಾಗ ನಮಗೆ ಹದ ಗೊತ್ತಾಗುತ್ತೆ. ಕಲಿಸುವಾಗ ಎಷ್ಟೇ ಹದ ಗೊತ್ತಾದರೂ ಸ್ವಲ್ಪ ಹಿಟ್ಟು ಬೇಯಬೇಕು. ಬೇಯುವಾಗಲೇ ನಾವು ಕರೆಕ್ಟಾಗಿ ಆದಷ್ಟು ಅಳತೆ ಪ್ರಕಾರ ಹಿಟ್ಟನ್ನ ನೀಟಾಗಿ ಹಾಕೋಬೇಕು. ಈಗ ಮಿದಿಯೋಕ್ಕಿಂತ ಮುಂಚೆ ನಾನು ಏನು ಮಾಡ್ತಾಯಿದ್ದೀನಿ, ಹಿಟ್ಟನ್ನು ಸ್ವಲ್ಪ ತಣ್ಣಗಾಗಿ ಹೋಗಿಬಿಟ್ಟೆ. ತಣ್ಣಗಾದ್ಮೇಲೆ ಮಿದಿಯೋಕ್ಕಾಗೋದಿಲ್ಲ ಅಂದರೆ ಕೈ ಸುಟ್ಟೋಗ್ಬಿಡುತ್ತೆ. ಅದಾದ ನಂತರ ನಾನು ಇಲ್ಲಿ ಮಿದ್ದಿ ರೊಟ್ಟಿ ಉತ್ತಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈಗ ರೊಟ್ಟಿ ಚೆನ್ನಾಗಿ ಒತ್ತುತ್ತೀನಿ. ಮೊದಲೆಲ್ಲ ನಂಗೆ ರೊಟ್ಟಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಕಿತ್ತೋಗ್ತಾಯಿತ್ತು. ಈಗ ಕಲ್ತಿದ್ದೀನಿ ಸ್ವಲ್ಪ ತಕ್ಕ ಮಟ್ಟಿಗೆ. ನೋಡಿ ಬಂದಿದೆ ರೊಟ್ಟಿ. ಆದರೂ ಅಮ್ಮನಷ್ಟು ಮಾಡೋಕ್ಕೆ ಬರಲ್ಲ. ಅಮ್ಮ ಅಂದರೆ ಅತ್ತೆ, ನಮ್ಮ ಅತ್ತೆ ಚೆನ್ನಾಗಿ ಮಾಡ್ತಾರೆ. ಅತ್ತೆ ಅಷ್ಟು ಮಾಡೋಕ್ಕೆ ಬರಲ್ಲ, ಬಟ್ 80% ಈಗ ಕಲ್ತಿದ್ದೀನಿ. ಈಗ ಪರವಾಗಿಲ್ಲ, ಈಗ ಒಂದು ರೇಂಜಿಗೆ ಮಾಡ್ತೀನಿ. ರೊಟ್ಟಿ ಕಲ್ತಿದ್ದೀನಿ ಈಗ. ಸೊ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಮೊದಲೆಲ್ಲ ಎಷ್ಟು ಪರ್ಫೆಕ್ಟಾಗಿ ಇನ್ನೂ ರೌಂಡ್ ಶೇಪ್ ಬರಬೇಕು. ಸೊ ಮಾಡ್ತಾ ಬರುತ್ತೆ. ಆದಷ್ಟು ರೌಂಡ್ ಶೇಪ್ ಕೊಟ್ಟಿದ್ದೀನಿ. ಈಗ ಅಕ್ಕಿ ರೊಟ್ಟಿ ಆಯಿತು. ಮತ್ತು ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಕಾಯಿ ಚಟ್ನಿಗೆ ನಾನು ಕಾಯಿ, ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನೆಲ್ಲ ಈಗ ಒಂದು ಜಾರ್ಗೆ ಹಾಕ್ಕೊತೀನಿ. ಸಿಂಪಲ್ಲಾಗಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ನಂಗೆ ತುಂಬ ಇಷ್ಟ ಕಾಯಿ ಚಟ್ನಿ, ಅಕ್ಕಿ ರೊಟ್ಟಿ ಜೊತೆ ಫೇವ್ರೇಟ್ ನನಗೆ. ಸೊ ಎಲ್ಲ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಏನು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು, ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಹುಣ್ಸೆಹಣ್ಣು ಆಲ್ರೆಡಿ ಹಾಕಿದ್ದೀನಿ ಅಲ್ಲಿ. ಹುಣ್ಸೆಹಣ್ಣು ಹಾಕ್ಕೊಂಬಿಟ್ಟು ರುಬ್ತಾಯಿದ್ದೀನಿ. ರುಬ್ಕೊಂಡಾದ್ಮೇಲೆ ಈಗ ರೆಡಿ ಅಕ್ಕಿ ರೊಟ್ಟಿ ಎಲ್ಲ ನನ್ನ ಮಗ ಟೇಸ್ಟ್ ಹೇಳ್ತಾನೆ, ಕೇಳಿ. ಹೇಳ್ತೀನಿ ಅಂದಲ್ಲ, ನಮ್ಮಮ್ಮ ಚಟ್ನಿ ಇಷ್ಟ ಅಂತ ಖಾರ ಜಾಸ್ತಿ ಮಾಡಿ ಮೆಣಸಿನ್ಕಾಯಿ ಹಾಕಿ ಖಾರ ಹೆಂಗ್ ಮಾಡಿರ್ತಾರೆ ಅಂದ್ರೆ ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ. ತುಂಬಾ ಖಾರ, ಕುಡಿಯಕ್ ನೀರು ಸಾಕಾಗ್ತಾರ, ಹಂಗಿದೆ ಖಾರ. ನಮ್ಮಮ್ಮನ ಖಾರ ಅಂದ್ಬಿಟ್ಟು ನಮಗೂ ತಿನ್ನಿಸ್ತಾರಪ್ಪ. ಏನು ಕೇಳಿದ್ರೆ ಹುಡುಗ ನೀನು ತಿನ್ನು ಅಂತಾರೆ. ನಮ್ಮಮ್ಮಂಗೆ ಇಷ್ಟ ಅಂತ ಖಾರ ಮಾಡ್ಕೊಡುತ್ತೆ. ನಮ್ಗೆಲ್ಲ ಇಷ್ಟ ಆಗಲ್ಲ. ಏನ್ ಮಾಡ, ತಿನ್ಲೇಬೇಕು. ಗಂಡಸು ತಿನ್ನು ಅಂತಾರೆ. ನೀನು ಏನ್ ಮಾಡ, ಹುಡುಗ ಅಲ್ವೇನೋ ನೀನು? ನಾನೇ ಖಾರ ತಿಂತೀನಿ, ನಿನ್ನ ಖಾರ ತಿನ್ನಕ್ಕಾಗಲ್ಲ. ಎಲ್ಲಾರ ಬೈ ಒಂದೇ, ಹುಡುಗ ಹುಡುಗಿ ಅಂತ ಬರಲ್ವಲ್ಲ. ಸ್ಟ್ರಾಂಗ್ ಹುಡುಗರೇ ಸ್ಟ್ರಾಂಗ್ ಅಂತೀಯಲ್ಲ, ತಿನ್ನು ಮತ್ತೆ ಖಾರ. ಆ್ಯಕ್ಚುಲಿ ನಾನು ಅಷ್ಟಕ್ಕೆ ಬರೀ ನಾಗೆ ಮೆಣಸಿನ್ಕಾಯಿ ಹಾಕಿರೋದು. ಅಕ್ಕಿ ರೊಟ್ಟಿ ನಿನ್ನ ಫೇವ್ರೇಟ್ ತಾನೇ, ಮತ್ತೆ ತಿನ್ನು, ನಿನಗೋಸ್ಕರನೇ ಮಾಡಿರೋದು. ಅಕ್ಕಿ ರೊಟ್ಟಿ ಎಲ್ಲ ತಿಂದಾಯಿತು. ಅದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಬಂದ ನನ್ನ ಮಗನ ಕ್ಲೋಸ್ ಫ್ರೆಂಡ್ ಅವನು. ಬಂದುಬಿಟ್ಟು ಇಬ್ಬರು ಓದ್ತೀವಿ ಅಂತ ಓದ್ತಾಯಿದ್ರು. ಒಂದು 2-3 ಅವರ್ಸ್ ಓದಿದ್ರು. 2-3 ಅವರ್ಸ್ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಅಂದರು. ರೆಸ್ಟ್ ಮಾಡಿ ಅಂದ್ಬಿಟ್ಟು ನಾನು ಸ್ವಲ್ಪ ಅವ್ರಿಗೆ ಹಾಲು ಎಲ್ಲ ಕಾಯಿಸ್ಕೊಟ್ಟೆ. ಹಾಲು ಬಿಸ್ಕೆಟ್ ಎಲ್ಲ ಕೊಟ್ಟೆ. ಎಲ್ಲ ಕುಡಿದ್ರು, ಹರಟೆ ಹೊಡೆದ್ರು, ಮಾತಾಡ್ತಾಯಿದ್ರು. ನಾನು ವೀಡಿಯೋ ಆನ್ ಮಾಡಿಲ್ಲ ಅಂದ್ಬಿಟ್ಟು ನನ್ನ ಮಗ ತಲಾಟೆ ಮಾತೆಲ್ಲ ಮಾತಾಡ್ತಾಯಿದ್ದ. ಅದನ್ನ ವೀಡಿಯೋ ಮಾಡಿದ್ದೀನಿ. ಹಾಯ್, ಇವನು ನನ್ನ ಬೆಸ್ಟ್ ಫ್ರೆಂಡ್ ಭರತ್ ಅಂತ. ಹಾಯ್ ಆದರೂ ಮಾಡೋ. ಅವನಿಗೆ ಹೊಸದಲ್ವಾ, ಅದಕ್ಕೆ ಸ್ವಲ್ಪ ನಾಚಿಕೆ. ಇವನೇನು ಪಂಟಾಗ್ಬಿಟ್ಟವನ. ಇವನು ನಿಮಿಷ ಟಿವಿ ಮಾಡ್ತೀನಿ. ಇವನು ನೀನು ಮಾತಾಡೋದ್ನೆಲ್ಲ ಎಲ್ಲ ಹಾಕೋದೆಲ್ಲ ಬಿಡು. ಇಂಟ್ರೊಡಕ್ಷನ್ ಮಾಡ್ಕೊಡ್ತಾ ಅಂತ ಆಗ್ತೀನಿ ಅಷ್ಟೆ. ಮತ್ತೆ ಹಂಗಾರೆ ನಾನು ಹೇಳೋದು ವಿಡಿಯೋ ಆನ್ ಮಾಡಿದ್ಯಾ, ಅದನ್ನ ಹೇಳು. ಅದೇ ನಾನು ಅವ್ನು ಮಾತಾಡೋದೆಲ್ಲ ಹಾಕಬೇಕು ಅಂತ ಅವ್ನಿಗಿಷ್ಟ. ಸೊ ನಾನು ವೀಡಿಯೋ ಆನ್ ಮಾಡಿದ್ದೀನೋ ಮಾಡಲು ಅನ್ನೋ ಕನ್ಫ್ಯೂಷಲ್ಲೇ ಮಾತಾಡ್ತಾ ಇದ್ದ. ಅದಾದಮೇಲೆ ಆಲ್ರೆಡಿ ರಾತ್ರಿ 8 o'clock ಹೋಗಿತ್ತು. ಹಂಗೆ ಮಾತಾಡ್ತಾ ಕೂತಿದ್ವಿ. ಅದಾದ ನಂತರ ನಾನು ಏನು ಮಾಡೋಣ, ಚಪಾತಿ ಮೊಟ್ಟೆ ಪಲ್ಯ ಮಾಡೋಣ, ನುಗ್ಗೆ ಸೊಪ್ಪಿತ್ತು. ಸೊ ಅದಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟು ಮೊಟ್ಟೆ ಪಲ್ಯ ಮಾಡೋಕ್ಕೆ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡು ನುಗ್ಗೆ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ನೋಡಿ. ಒಂದು ಕಡೆಯಿಂದ ಎಲ್ಲನೂ ನೀಟಾಗಿ ಹೆಚ್ಚಿಟ್ಕೊಂಡೆ, ರೆಡಿ ಮಾಡಿಕೊಂಡೆ. ಇಲ್ಲಿ ಈರುಳ್ಳಿ
ಟೊಮೊಟೊ, ಕರಿಬೇವು, ಹಸಿಮೆಣಸಿನ್ಕಾಯಿ, 5 ಮೊಟ್ಟೆ, ಕೊತ್ತಂಬರಿ ಸೊಪ್ಪು ಮತ್ತು ತೊಳೆದಿರೋ ನುಗ್ಗೆ ಸೊಪ್ಪು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಕಡಲೆಬೇಳೆ ಹಾಕ್ಕೊತೀನಿ. ಒಂದು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ತಿರ್ಸ್ಕೊತಾ ಇದ್ದೀನಿ. ಅದೇ ನಂತರ ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಸ್ವಲ್ಪ ಎದೆ ಉರಿ ಅದು ಬರಲ್ಲ ಅಂತಾರೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಈರುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಯಾಕಂದರೆ ಅದು ಬೇಗ ಬೇಯಬೇಕು ಅಂತ. ಸಾಲ್ಟ್ ಹಾಕಿದ ತಕ್ಷಣ ಅದು ಬೇಗ ಬೇಯುತ್ತೆ ಅಂದ್ಬಿಟ್ಟು ಫಸ್ಟೇ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಬೆಂದ ನಂತರ ಏನು ಮಾಡ್ತಾಯಿದ್ದೀನಿ, ಟೊಮೊಟೊ ಹಾಕ್ಕೊತಾ ಇದ್ದೀನಿ. 2 ಟೊಮೊಟೊ ಹೆಚ್ಕೊಂಡಿದ್ದೀನಿ. ಕೆಲವರು ಟೊಮೊಟೊ ಹಾಕ್ತಾರೆ, ಕೆಲವರು ಟೊಮೊಟೊ ಹಾಕಲ್ಲ. ನಾನು ಟೊಮೊಟೊ ಹಾಕ್ತೀನಿ, ಟೇಸ್ಟಿ ಆಗಿರುತ್ತೆ. ಅದಾದ ನಂತರ ತೊಳ್ಕೊಂಡಿರೋ ನುಗ್ಗೆ ಸೊಪ್ಪು ಈಗೇನೋ ಜಾಸ್ತಿ ಕಾಣಿಸ್ತಾ ಇದೆ, ಬೆಂದಮೇಲೆ ಇಷ್ಟು ಕಾಣಿಸುತ್ತೆ. ಅದು ಒಂದು ಹಿಡಿಯಷ್ಟು ಆಗೋಗುತ್ತೆ ನೋಡಿ. ಅದಾದ ನಂತರ ಇಲ್ಲಿ 5 ಮೊಟ್ಟೆ ಹೊಡೆದಾಕೊತಾ ಇದ್ದೀನಿ. ಅದಕ್ಕೆ 5 ಮೊಟ್ಟೆ ಸೇರಿಸ್ತಾ ಇದ್ದೀನಿ. 5 ಮೊಟ್ಟೆ ಸೇರಿಸ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. 5 ಮೊಟ್ಟೆ ಪೂರ್ತಿ ಹಾಕ್ತಾಯಿದ್ದೀನಿ. ಫುಲ್ಲು 5 ಮೊಟ್ಟೆ ಹಾಕ್ಬಿಟ್ಟು ಮಿಕ್ಸ್ ಕೊಡ್ತೀನಿ. ಅದು ಸೊಪ್ಪು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಅದು ಸೊಪ್ಪಲ್ಲಿ ಸ್ವಲ್ಪ ನೀರು ಇರುತ್ತಲ್ಲ, ಅದು ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ಟು ನೋಡಿ, ಈಗ ಸ್ವಲ್ಪ ನುಗ್ಗೆ ಸೊಪ್ಪು ಮೊಟ್ಟೆ ಪಲ್ಯ ರೆಡಿ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಈಗ ರೆಡಿ. ಇದಾಯಿತು. ಈಗ ಅದನ್ನ ಪಕ್ಕಕ್ಕೆ ಎತ್ತಿಟ್ಟು ಚಪಾತಿ ಹೊಡ್ಕೊತಾ ಇದ್ದೀನಿ. ಚಪಾತಿ ನನಗೆ ಅಷ್ಟು ರೌಂಡ್ ಶೇಪ್ ಅಂತೂ ನಿಜ ಬರಲ್ಲ. ನನಗೆ ಗೊತ್ತಿರೋ ಶೇಪಲ್ಲಿ ನಾನು ಹೊತ್ಕೊತೀನಿ. ರೌಂಡ್ ಶೇಪ್ ಅಂತೂ ಬರಲ್ಲ ನನಗೆ. ಟ್ರೈ ಮಾಡಿದ್ದೀನಿ, ತೀರಾ ಕಮ್ಮಿ. ನನಗೆ ಅಷ್ಟು ರೌಂಡ್ ಶೇಪ್ ಪರ್ಫೆಕ್ಟ್ ಅಂತೂ ನಿಜ ಬರಲ್ಲ. ಸೊ ಚಪಾತಿ ಎಲ್ಲ ರೆಡಿ ಮಾಡಿಕೊಂಡೆ. ತುಷಾರು ಭರತ್ ಇಬ್ಬರು ಇದ್ದರು. ಸೊ ನಾವು 3 ಜನನೂ ತಿನ್ನೋಣ ಅಂದ್ಬಿಟ್ಟು ಚಪಾತಿ ಎಲ್ಲ ರೆಡಿ ಮಾಡಿಕೊಂಡು ಕರೀತಾ ಇದ್ದೀನಿ. ಅವ್ರಿಗೆ ಬರ್ತಾಯಿಲ್ಲ, ಇಬ್ಬರು ಓದೋ ಇದರಲ್ಲಿದ್ದರು, ಬರ್ತೀವಿ ಅಂತ. ನಂದು ಚಪಾತಿ ಪೂರ್ತಿ ಒತ್ತಾಗಿದ್ರು ಕೂಡ ಅವರು ತಿಂಡಿಗೆ ಬರ್ತಾನೇ ಇಲ್ಲ. ಎಲ್ಲ ಚಪಾತಿನೂ ರೆಡಿ ಮಾಡಿದೆ ನಾನು. ಲಾಸ್ಟಲ್ಲಿ ಬಂದರು, ಅವ್ರಿಗೆ ಹಾಕ್ಕೊಟ್ಬಿಟ್ಟು ಈಗ ಟೇಸ್ಟ್ ಹೇಳ್ರಪ್ಪ ಅಂತ ಕೇಳಿದ್ರೆ ಅವರು ಹೇಳಿದ್ದಾರೆ. ಆ್ಯಕ್ಚುಲಿ ಟೇಸ್ಟು ಅದೇನಾಗ್ಬಿಟ್ಟಿದೆ, ವಾಯ್ಸು ಮ್ಯೂಟ್ ಆಗೋಗ್ಬಿಟ್ಟಿದೆ. ಹೇಗಾಯಿತು ಅಂತಲೇ ಗೊತ್ತಿಲ್ಲ. ನನ್ನ ಮಗ ತಲೆರಟೆಗೆ ಅವ್ನಿಗೆ ಆನ್ಸರ್ ಮಾಡೋದು ಆ್ಯಸ್ ಯೂಶ್ವಲ್. ಯಾವಾಗಲೂ ಒಂದು ತಲೆರಟೆಗೆ ಏನಾದರೂ ಒಂದು ಹೇಳ್ತಾನೆ ಅವನು. ಬಟ್ ಇವತ್ತು ಅವನಿಗೆ ತುಂಬ ಇಷ್ಟ ಆಯಿತು ನುಗ್ಗೆ ಸೊಪ್ಪದು ಮೊಟ್ಟೆ ಪಲ್ಯ. ಸಾಂಬಾರು ಮಾಡಿದಾಗ ಕಹಿ ಅಂತ ಹೇಳ್ತಿದ್ದ. ಬಟ್ ಇವತ್ತು ಮೊಟ್ಟೆಗೆ ಅದು ನುಗ್ಗೆ ಸೊಪ್ಪು ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿದೆ ಅಮ್ಮ ಅಂತ ಇಷ್ಟ ಆಯಿತು. ಅದಾದ ನಂತರ ಒಂದು ಹಾರರ್ ಮೂವಿ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರು. ಭರತ್ ಮನೆಗೆ ಹೋಗಬೇಕಿತ್ತು, ಬಟ್ ಅವ್ನು ಬಿಡೋಕ್ಕೆ ರೆಡಿ ಇಲ್ಲ. ಅವನು ಸ್ಟೋರಿ ಹೇಳ್ಕೊಂಡು ಕೂತಿದ್ದಾನೆ. ಲಾಸ್ಟಿಗೆ ಟೈಮು 9 ಗಂಟೆ ಆಯಿತು. ಸೊ ಅವನು ಓದಿದ್ದೆಲ್ಲ ಆಯಿತು, ತಿಂದಿದ್ದೆಲ್ಲ ಆಯಿತು, ಮಜಾ ಮಾಡಿದ್ದಾಯಿತು. ಸೊ ಭರತ್ನ ಕಳಿಸ್ಕೊಟ್ಬಿಟ್ಟು ಬಂದ. ನಾನು ಸ್ವಲ್ಪ ಓದ್ಕೊತೀನಿ ಅಂದ. ಸೊ ಅವನು ಬಂದುಬಿಟ್ಟು ಓದ್ಕೊಳ್ಳೋಕೆ ಹೋದ. ಆ್ಯಸ್ ಯೂಶ್ವಲ್ ನಾನು ನೆಕ್ಸ್ಟು ಊಟ ಆದ ತಕ್ಷಣ ನಾನು ಗ್ರೀನ್ ಟೀ ಕುಡಿಬೇಕಾಗಿತ್ತು. ಸೊ ಗ್ರೀನ್ ಟೀ ಕುಡಿಯೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಗ್ರೀನ್ ಟೀ ಕುಡಿತಾ ಇದ್ದೀನಿ. ಸೊ ನಂದು ಗ್ರೀನ್ ಟೀ ರೆಡಿ. ಇಷ್ಟೇ ನಂದು ಗ್ರೀನ್ ಟೀ. ನನ್ನ ಗ್ರೀನ್ ಟೀ ರೆಡಿ. ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳೇಬೇಕು ನಾನು ಲಾಸ್ಟಲ್ಲಿ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಕೊಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.